ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ ಆಗಿರುವಂಥ ಸೊಪ್ಪಿನ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. 3 ಬಗೆಯ ಸೊಪ್ಪುಗಳನ್ನ ಹಾಕಿ ಒಂದು ಸ್ಪೆಷಲ್ ಸೊಪ್ಪಿನ ಸಾರು ಮಾಡ್ಕೊಳ್ಳೋಣ. ಅದು ಕೂಡ ತುಂಬಾ ಸಿಂಪಲ್ ಆಗಿರೋ ವಿಧಾನದಲ್ಲಿ, ಕಡಿಮೆ ಸಮಯದಲ್ಲಿ. ಈ ಸೊಪ್ಪಿನ ಸಾರನ್ನು ನೀವು ಸೊಪ್ಪಿನ ಪಪ್ಪು ಅಂತ ಕೂಡ ಕರಿಬಹುದು. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲದ್ರ ಜೊತೆಗೂ ಕೂಡ ಹೊಂದ್ಕೊಳ್ಳುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ. ಈ ಸೊಪ್ಪಿನ ಸಾರನ್ನ ಮಾಡೋದಕ್ಕೆ ನಾನು 3 ಬಗೆಯ ಸೊಪ್ಪುಗಳನ್ನ ತಗೊಂಡಿದ್ದೀನಿ. ಅದು ಯಾವ್ಯಾವುದು ಅಂದರೆ, ನಾನು ಮೊದಲಿಗೆ ಮೆಂತ್ಯ ಸೊಪ್ಪು, ಮತ್ತು ಪಾಲಕ್ ಸೊಪ್ಪು, ಮತ್ತು ಸಬ್ಬಸಿಗೆ ಸೊಪ್ಪು 3 ತೊಗೊಂಡಿದ್ದೀನಿ. ಈ 3 ಕೂಡ ನಾವು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕತ್ತರಿಸಿ ತೆಗೆದಿಟ್ಕೊಳ್ಬೇಕು. ಒಂದು ಕುಕ್ಕರ್ ತೊಗೊಳ್ಳೋಣ. ಇದಕ್ಕೆ 1 ಕಪ್ನಷ್ಟು ತೊಗರಿಬೇಳೆಯನ್ನು ಹಾಕೊಂಡಿದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ಅದಾದ ನಂತರ 3 ಸೊಪ್ಪುಗಳನ್ನ ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಲ್ಲ, ಮೆಂತ್ಯ, ಪಾಲಕ್ ಹಾಗೆ ಸಬ್ಬಸಿಗೆ, ಅದನ್ನು ಕೂಡ ನಾವು ಕುಕ್ಕರ್ನಲ್ಲಿ ಹಾಕೊಂಡ್ಬಿಡೋಣ. ಅಷ್ಟು ಸೊಪ್ಪನ್ನ ಹಾಕೊಂಡ್ಬಿಡಿ. ಈಗ ನಾನು ಇದರಲ್ಲಿ 1 ಟೊಮ್ಯಾಟೋನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚ ಅರಿಶಿನ, 1 ಅಥವಾ 2 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ಉಕ್ಕಿ ಬರೋದಿಲ್ಲ ಬೇಳೆ ಕುಕ್ಕರಿಂದ ಆಚೆ. ಹಾಗೆಯೇ ನಾನು ಒಂದು ಅರ್ಧ ಲೀಟರ್ನಷ್ಟು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ ನಾನು 3 ವಿಷಲ್ ಮಾಡ್ಕೊಳ್ತೀನಿ. 3 ಅಥವಾ 4 ವಿಷಲ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಬೇಳೆ ಬೆಂದಿರಬೇಕು ನೋಡಿ. ಈಗ 3 ವಿಷಲ್ಗಳಾಗಿದೆ, ಬೇಳೆ ಚೆನ್ನಾಗಿ ಬೆಂದಿದೆ. ಒಂದು ಕಡ್ಗೋಲಿಂದ ನಾನು ಈ ರೀತಿಯಾಗಿ ಕಡ್ದು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ. ಬೇಳೆ ಎಲ್ಲ ಮಸ್ದಿ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪಿನ ಸಾರು ಮಾಡೋದಷ್ಟೇ ಬಾಕಿ. ಸೊಪ್ಪಿನ ಸಾರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವೊಂದು ಮಸಾಲೆಯನ್ನು ತಯಾರಿಸ್ಕೊಳ್ಬೇಕು. ಅಂದರೆ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು, ಹಾಗಾಗಿ ಒಂದು ಪುಟ್ಟ ಮಿಕ್ಸರ್ ಜಾರಿಗೆ 1/4 ಕಪ್ನಷ್ಟು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅಂದರೆ 2 ಚಮಚ ಬೆಳ್ಳುಳ್ಳಿ, 1 ಚಮಚದಷ್ಟು ಶುಂಠಿ, ಒಂದು ಸಣ್ಣ ತುಂಡ ಶುಂಠಿ ತೊಗೊಳ್ಳೋಣ. ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿಕಾಯಿ ಕೂಡ ಬೇಕಾದರೆ ನೀವು ಹಾಕ್ಕೊಳ್ಬೋದು. ನಾನು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಹಾಗಾಗಿ ಹಾಕಿಲ್ಲ. ನೀವು ಹಸಿಮೆಣಸಿಕಾಯಿನ ಕೂಡ ಹಾಕಿ ರುಬ್ಬಿಟ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಪೇಸ್ಟ್ ಮಾಡಿಟ್ಕೊಳ್ಬೇಕು. ಈಗ ಸಾರನ್ನು ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಈ ಕಡಾಯಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದರಲ್ಲಿ ನಾನು 1 ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಚಟಪಟ ಅಂದಮೇಲೆ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಅದು ಕೂಡ 1 ಚಮಚ ಹಾಕೊಂಡಿದ್ದೀನಿ. ಸಾಸಿವೆ ಜೀರಿಗೆ 2 ಚಟಪಟ ಅಂದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಗೆಯೇ 1 ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಹಾಗೆಯೇ ನಾವು ಒಳ್ಳೆ ಘಮ ಬರಲಿ, ಒಳ್ಳೆ ಫ್ಲೇವರ್ ಬರಲಿ ಅಂತ ನಾನು ಇಂಗನ್ನು ಕೂಡ ಹಾಕೊಳ್ತಾ ಇದ್ದೀನಿ. 1/4 ಚಮಚದಷ್ಟು ಹಾಕೊಳ್ಳಿ ಸಾಕು. 1/4 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗೋಣ. ಈರುಳ್ಳಿ ಫ್ರೈ ಆದಮೇಲೆ ನಾನು ಇದರಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ. ಅಷ್ಟು ಮಸಾಲ ಪೇಸ್ಟ್ನ ಹಾಕೊಂಡ್ಬಿಡೋಣ. ಮಸಾಲ ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಆ ಮಸಾಲ ಪೇಸ್ಟ್ನ ಕೂಡ 1 ನಿಮಿಷ ಅಥವಾ 2 ನಿಮಿಷ ಆ ಈರುಳ್ಳಿ ಮಸಾಲ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಮಿಕ್ಸರ್ ಜಾರ್ನ ತೊಳೆದು ನಾನು ನೀರನ್ನು ಹಾಕೊಳ್ತೀನಿ. ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಆ ಮಸಾಲೆ ಕುದಿಯೋವರೆಗೂ ಹಾಗೆ ಬಿಟ್ಬಿಡೋಣ. ಒಂದ್ಸಲ ಮಸಾಲೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆಗ ನಾವು ಬೇಯಿಸಿಟ್ಕೊಂಡಿರೋ ಸೊಪ್ಪು ಹಾಗೂ ಬೇಳೆಯನ್ನು ನಾವು ಇದರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ. ಮಸಾಲೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು ಸೊಪ್ಪು ಬೇಳೆಯನ್ನು ಬೇಯಿಸ್ಕೊಂಡಿದ್ದೀನಲ್ಲ ಕುಕ್ಕರಲ್ಲಿರೋವಂಥದ್ದು, ಅದನ್ನು ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಬೇಳೆನ ಹಾಕೊಂಡಾಯ್ತು. ಕುಕ್ಕರ್ನ ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕ ಹಾಗೆ 2 ಚಮಚದಷ್ಟು ನಾನು ಉಪ್ಪನ್ನು ಹಾಕೊಂಡಿದ್ದೀನಿ. 1 ಚಮಚದಷ್ಟು ನಾನು ಬೆಲ್ಲವನ್ನು ಹಾಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ರೇ ಕರೆಕ್ಟಾಗಿ ಆಗೋದು. ಹಾಗೆಯೇ ಎಲ್ಲವನ್ನ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಒಗ್ಗರಣೆ ಹಾಕುವಾಗ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೋದನ್ನು ಮರ್ತಿದ್ದೆ, ಹಾಗಾಗಿ ಕೊನೆಯಲ್ಲಿ ಹಾಕೊಳ್ತಿದ್ದೀನಿ. ನೀವು ರುಬ್ಬುವಾಗಲೇ ಹಸಿಮೆಣಸಿಕಾಯಿ ಕೂಡ ಹಾಕೊಂಡು ಕಾಯಿ ತುರಿ ಜೊತೆ ರುಬ್ಬಿಟ್ಕೊಂಬಿಡಿ. ಆಗ ಈ ಥರ ಮರೆಯೋ ಪ್ರಶ್ನೆನೇ ಬರೋದಿಲ್ಲ. ನಾನು ಮರ್ತಿದ್ರಿಂದ ಕೊನೆಯಲ್ಲಿ ಹಾಕಿದ್ದೀನಿ. ಒಮ್ಮೆ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ನಾವು ಕುದಿಸ್ಕೊಳ್ಳೋಣ. 15 ನಿಮಿಷಗಳ ಕಾಲ ಆಗೋಯ್ತು ನೋಡಿ. ಸೊಪ್ಪಿನ ಸಾರು ತಯಾರಾಗಿದೆ. ಎಷ್ಟು ಸುಲಭ ಅಲ್ವಾ ಈ ಸೊಪ್ಪಿನ ಸಾರು ಮಾಡೋದು. ನೀವು ಇದನ್ನು ಸೊಪ್ಪಿನ ಸಾರು ಅಂತ ಕೂಡ ಕರಿಬೋದು ನೋಡಿ. ಎಷ್ಟು ಗಟ್ಟಿಯಾಗಿದೆ, ಸೊಪ್ಪಿನ ಪಪ್ಪು ಅಂತ ಕೂಡ ಕರಿಬೋದು. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ ಆದರೂ ತಿನ್ಬೋದು. ದೋಸೆ ಜೊತೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆಗೂ ಕೂಡ ನೀವು ಟ್ರೈ ಮಾಡ್ಬೋದು. ಆದರೆ ಇದೆಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬಿಸಿ ಬಿಸಿ ಅನ್ನದ ಜೊತೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸೊಪ್ಪಿನ ಸಾರು ಹಾಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ. ನೀವು ಕೂಡ ಈ ಚಳಿಗಾಲದಲ್ಲಿ ಫ್ರೆಶ್ ಆಗಿ ಸೊಪ್ಪುಗಳೆಲ್ಲ ಬಂದಿರುತ್ತೆ. ನೀವು ಕೂಡ ಈ ಸೊಪ್ಪಿನ ಸಾರನ್ನ ಟ್ರೈ ಮಾಡಿ ನೋಡಿ.
ಟ್ರೈ ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ. ತುಂಬಾ ಈಸಿಯಾಗಿ ಮಾಡಿಕೊಂಡೆ, ಕಡಿಮೆ ಸಮಯದಲ್ಲಿ, ಅದು ಕೂಡ ತುಂಬಾ ರುಚಿಯಾಗಿತ್ತು ಅಂತ. ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ನೀವು ಒಂದ್ಸತಿ ಈ ಸೊಪ್ಪಿನ ಸಾರನ್ನು ಟ್ರೈ ಮಾಡಿದ್ರೆ ಪ್ರತಿ ಸತಿ ಸೊಪ್ಪಿನ ಸಾರನ್ನ ಇದೇ ರೀತಿಯಲ್ಲೇ ನೀವು ಕೂಡ ಮಾಡ್ತೀರಾ. ನಿಮ್ಗೆಲ್ಲರಿಗೂ ಇವತ್ತಿನ ಈ ಸೊಪ್ಪಿನ ಸಾರಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುತಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.